ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ಅದಿತಿ ಬಾಪುಗೆ ಮೊದಲ ಸ್ಥಾನ. ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಗಳಿಸಿದ ಬೆಂಗಳೂರಿನ ಅದಿತಿ. ಜೈನ್ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಅದಿತಿ ಬಾಪು 600ಕ್ಕೆ 600 ಅಂಕಗಳು. ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ಅದಿತಿ ಬಾಪುಗೆ ಮೊದಲ ಸ್ಥಾನ. ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ಜೈನ್ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಔಟ್ ಪಡೆದಿದ್ದಾರೆ. ಇಂದು ರಾಜ್ಯಾದ್ಯಂತ PUC ಫಲಿತಾಂಶ ಬಂದಿರುವಂಥದ್ದು. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಅದಿತಿ ಎ ಬಾಪು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅದಿತಿ ಅವರೇ, ನಿಮಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿತ್ತು ನಿಮ್ಮ ಈ ಒಂದು ಸೆಕೆಂಡ್ PUC ಜರ್ನಿ? ನೀವು ಯಾವ ರೀತಿ ಒಂದು ಪ್ರಿಪೇರ್ ಆಗ್ತಿದ್ದೀರಿ? ನಿಮಗೆ ಈ ಒಂದು ರಿಸಲ್ಟ್ ಯಾವ ರೀತಿ ಖುಷಿ ಇದೆ? ಎಷ್ಟು ಮಟ್ಟಿಗೆ ಖುಷಿ ಇದೆ? ಸೆಕೆಂಡ್ PUC ಜರ್ನಿ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾನು ಇಷ್ಟಪಟ್ಟು ABES ಕಾಂಬಿನೇಷನ್ ಚೂಸ್ ಮಾಡಿದ್ದೆ. ಎಲ್ಲ ಸಬ್ಜೆಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಡೀ ಜರ್ನಿ ಕಾಲೇಜಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. PV ಪುರಂ ಜೈನ್ ಕಾಲೇಜಲ್ಲಿ ಇದ್ದಿದ್ದು, ಅಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಸಪೋರ್ಟ್ ಮಾಡಿದ್ರು ಟೀಚರ್ಸ್. ಅಂದರೆ ಟೀಚರು ಮತ್ತು ಪೋಷಕರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡಿ, ನಿಮ್ಮ ತಂದೆ ತಾಯಿ ಇರ್ಬೋದು. ಸಹಜವಾಗಿ 600ಕ್ಕೆ 600 ತೆಗೆದಿದ್ದೀರ. ಯಾವುದು ಕಷ್ಟ ಆಯಿತು, ಯಾವ್ದು ಈಸಿ ಇತ್ತು ಸಬ್ಜೆಕ್ಟ್ ಅಂತ ಕೇಳೋಕ್ಕಾಗಲ್ಲ. ಎಲ್ಲ ಫುಲ್ ಮಾರ್ಕ್ಸೇ. ಹೀಗಾಗಿ ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ರಿ ನೀವು? ನಾವು ಸ್ಟಾರ್ಟಿಂಗಿಂದನೇ ನಮ್ಮ ಲೆಕ್ಚರರ್ಸ್ ಕೂಡ ಹೇಳಿದ್ದಿಷ್ಟೇ, ಇಂಗ್ಲೀಷ್ ಮತ್ತು ಸಾಂಸ್ಕ್ರಿಟ್. ನಾನು ಸಾಂಸ್ಕ್ರಿಟ್ ತೊಗೊಂಡಿದ್ದೆ. ಲ್ಯಾಂಗ್ವೇಜಸ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ, ಯಾಕಂದರೆ ಲ್ಯಾಂಗ್ವೇಜಸಲ್ಲಿ ಸ್ಕೋರ್ ಮಾಡೋದು ಕಷ್ಟ ಅಂತ. ಸೊ ನಾನು ಲ್ಯಾಂಗ್ವೇಜಸ್ ಮೇಲೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ. ಇನ್ನು ಮಿಕ್ಕಿದೆಲ್ಲ ಈಕ್ವಲ್ ಆಗಿ ಕೊಟ್ಟಿದ್ದೆ. ನಿಮ್ಮ ಕೋಚಿಂಗ್ ಹೇಗಿರ್ತಿತ್ತು? ನೀವು ಕಾಲೇಜಲ್ಲಿ ಮಾತ್ರ ಓದ್ತಿದ್ರು ಅಥವಾ ಟ್ಯೂಷನ್ ಏನಾದರೂ ತೊಗೊಳ್ತಾ ಇದ್ರಾ? ನಿಮ್ಮ ತಂದೆ ತಾಯಿ ಸಪೋರ್ಟ್ ಯಾವ ರೀತಿ ಇತ್ತು ಈ ಒಂದು ಪೀರಿಯಡಲ್ಲಿ? ಎಷ್ಟು ಇಡೀ ವರ್ಷ ಓದಿದ್ರಾ ಅಥವಾ ಈ ಲಿಮಿಟ್ ಎಕ್ಸಾಮ್ಗೆ 3 ತಿಂಗಳು ಈ ಥರ ಇದ್ದಾಗ ಓದಿರೋದಾ ಹೇಗೆ ಅಂತ? ಇಲ್ಲ, ನಾನು ಟ್ಯೂಷನ್ಸ್ಗಂತ ಯಾವುದಕ್ಕೂ ಹೋಗಲಿಲ್ಲ. ಎಲ್ಲ ಜೈನ್ ಕಾಲೇಜ್ ಟೀಚರ್ಸಿಂದನೇ ಎಲ್ಲ ಕಲ್ತಿದ್ದು. ಮತ್ತು ನಮ್ಮ ತಾಯಿ ಕೂಡ ನನಗೆ ಹೇಳ್ಕೊಡೋರು ಮನೆಯಲ್ಲಿ. ಅವ್ರು MBA ಮಾಡಿದ್ದಾರೆ. ಸೊ ಅವ್ರ ಮೇನ್ ಸಪೋರ್ಟ್ ಮತ್ತು ಎಲ್ಲ ಜೈನ್ ಕಾಲೇಜ್ ಟೀಚರ್ಸಿಂದನೇ ಆಗಿತ್ತು. ಇವಾಗ ಎಷ್ಟೋ ಸ್ಟೂಡೆಂಟ್ಸು ತುಂಬ ಓದ್ತಾ ಇರ್ತಾರೆ, ಬೇರೆ ಬೇರೆ ಸಬ್ಜೆಕ್ಟ್ ಅದು ಇದು ಬೇರೆಯವ್ರು ಕಂಪೇರ್ ಮಾಡಿಕೊಂಡು ಹಿಂದಿನ ವರ್ಷದ ಕ್ವಶನ್ ಪೇಪರ್ ಎಲ್ಲ ನೋಡಿ ನೀವು ಯಾವ ರೀತಿ ಪ್ರಿಪೇರ್ ಆದ್ರಿ? ಕನ್ಫ್ಯೂಷನ್ ಏನಾದರೂ ಇತ್ತಾ ಈ ಟೈಮಲ್ಲಿ? ಅದೇ, ನಾನು ಕೂಡ ಪ್ರೀವಿಯಸ್ 10 years ಕ್ವೆಶನ್ ಪೇಪರ್ಸ್ನ ನೋಡಿದ್ದೆ. ಮತ್ತು ನನ್ನ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಆದಮೇಲೆ ಆ ಪೇಪರ್ನ ಸೆಂಟಮ್ ಪೇಪರ್ಸ್ ಯಾವ್ದು ಪಬ್ಲಿಷ್ ಮಾಡಿದ್ರು ವೆಬ್ಸೈಟಲ್ಲಿ, ಅದ್ರ ಜೊತೆ ಕಂಪೇರ್ ಮಾಡ್ಕೊಂಡಿದ್ದೆ. ಮತ್ತು ಮೂರು ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡೋಕ್ಕೆ ಹೇಳಿದರು ಕಾಲೇಜಲ್ಲಿ, ಅದು ಕೂಡ ಮಾಡಿದ್ದೆ. ಆಮೇಲೆ ಜೈನ್ ಕಾಲೇಜ್ ಮೆಟೀರಿಯಲ್ಸ್ ಎಲ್ಲನೂ ನೀಟಾಗಿ ತರೋವಾಗಿ ಓದಿದ್ದೆ. ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡಲಿಲ್ಲ. ಈ ವರ್ಷ ಅಂತೂ ರಾಜ್ಯಕ್ಕೆ ಪ್ರಥಮ ಸ್ಥಾನ ತೊಗೊಂಡಿದ್ದೀರಿ. ಸಹಜವಾಗಿ ಖುಷಿ ಇದ್ದೇ ಇದೆ. ಏನು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಿಮ್ಮ ಆಸೆ ಕನಸುಗಳು ಏನೇನು ಅಂತ? ನಾನು CA ಆಗಬೇಕಂತ ಇದ್ದೀನಿ. ಈಗ ಮೇ ಅಟೆಂಪ್ಟಲ್ಲಿ CA ಫೌಂಡೇಶನ್ ಎಕ್ಸಾಮ್ ಕೂಡ ಕೊಡ್ತಾ ಇದ್ದೀನಿ. ಅದರದ್ದು ಇಂಟಿಗ್ರೇಟೆಡ್ ಇತ್ತು ಜೈನ್ ಕಾಲೇಜಲ್ಲೇ. ಸೊ ಎಲ್ಲೋ ಒಂದು ಕಡೆ ಅದು ಕೂಡ CA ಫೌಂಡೇಶನ್ ಕೋಚಿಂಗ್ ತೊಗೊಂಡಿದ್ದು ಕೂಡ ಕಾನ್ಸೆಪ್ಟ್ನ ಗ್ರಾಸ್ಪ್ ಮಾಡೋಕ್ಕೆ ಈಸಿ ಆಯಿತು ಅಂತ ಅನ್ಸುತ್ತೆ. ರಿಸಲ್ಟಿಗೂ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು ಅನ್ಸುತ್ತೆ. ಏನು ಇದಿಷ್ಟು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಂತಹ ಅದಿತಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.